ನಮಸ್ಕಾರ. ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ನಮಸ್ಕಾರ. ಬ್ರಿಟಿಷ್ ಭಾರತದ ಇತಿಹಾಸದಲ್ಲಿ 2 ಹುದ್ದೆಗಳು ಬಹಳ ಮುಖ್ಯವಾದವು: ಗವರ್ನರ್ ಜನರಲ್ ಮತ್ತು ವೈಸ್ರಾಯ್. ಕೇಳೋದಕ್ಕೆ ಒಂದೇ ತರ ಇದ್ರೂ ಒಂದು ಕಂಪನಿಯನ್ನ ಪ್ರತಿನಿಧಿಸಿದ್ರೆ ಇನ್ನೊಂದು ನೇರವಾಗಿ ರಾಣಿಯನ್ನೇ ಪ್ರತಿನಿಧಿಸುತ್ತಿತ್ತು. ಬನ್ನಿ, ಈ ಅಧಿಕಾರದ ಇಂಟ್ರೆಸ್ಟಿಂಗ್ ಪಯಣವನ್ನೊಮ್ಮೆ ನೋಡೋಣ. ಹಾಗಾದ್ರೆ ಈ 2 ಹುದ್ದೆಗಳ ನಡುವೆ ನಿಜವಾದ ವ್ಯತ್ಯಾಸವಾದ್ರೂ ಏನು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಈಸ್ಟ್ ಇಂಡಿಯಾ ಕಂಪ್ನಿ ಆಳ್ವಿಕೆ ನಡೆಸ್ತಿದ್ದ ಕಾಲಕ್ಕೆ ಹೋಗ್ಬೇಕು. ಮೊದಲು ನಾವು ನೋಡ್ಬೇಕಾಗಿರೋದು ಕಂಪನಿ ಆಳ್ವಿಕೆಯನ್ನ. ಇಲ್ಲಿ ಒಂದು ವಿಷಯ ತುಂಬಾ ಮುಖ್ಯ. ಭಾರತವನ್ನ ಆಳಿದ್ದು ಬ್ರಿಟಿಷ್ ಸರ್ಕಾರ ಅಲ್ಲ, ಬದಲಿಗೆ ಕೇವಲ ಒಂದು ವ್ಯಾಪಾರಿ ಕಂಪನಿ. ಹಾಗಾದ್ರೆ ಈ ಗವರ್ನರ್ ಜನರಲ್ ಅಂದ್ರೆ ಯಾರು? ಇವರು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಮುಖ್ಯಸ್ಥರು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇವರು ಬ್ರಿಟಿಷ್ ಸರ್ಕಾರಕ್ಕೆ ಜವಾಬ್ದಾರರಾಗಿರ್ಲಿಲ್ಲ. ಅವರ ಸಂಪೂರ್ಣ ನಿಷ್ಠೆ ಇದ್ದಿದ್ದು ಕೇವಲ ಲಾಭ ಮಾಡೋಕ್ ಬಂದಿದ್ದ ಆ ಕಂಪನಿಗ್ ಮಾತ್ರ. ಈ ಹುದ್ದೆ ಏನಿದೆ, ಇದು ಒಂದೇ ಸಲಕ್ಕೆ ಬಂದಿದ್ದಲ್ಲ. 1773ರಲ್ಲಿ ಮೊದಲು ಬೆಂಗಾಳದ ಗವರ್ನರ್ ಜನರಲ್ ಅಂತ ಶುರುವಾಗಿ ಆಮೇಲೆ ನೋಡ್ತಾ 1833ರ ಹೊತ್ತಿಗೆ ಇಡೀ ಭಾರತದ ಗವರ್ನರ್ ಜನರಲ್ ಆಗಿ ಅಧಿಕಾರ ಬೆಳೆಯುತ್ತೆ. ಇದು ಕಂಪನಿಯ ಹಿಡಿತ ಹೇಗೆ ಇಡೀ ಭಾರತದ ಮೇಲೆ ಬಿಗಿಯಾಗ್ತಾ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಮೊದಲ ಗವರ್ನರ್ ಜನರಲ್ ಯಾರು ಅಂತ ನೋಡಿದ್ರೆ ಅದು ವಾರನ್ ಹೇಸ್ಟಿಂಗ್ಸ್. ಇವರು ಹಾಕಿದ ಅಡಿಪಾಯ ಇದೆಯಲ್ಲ, ಅಂದ್ರೆ ಆಡಳಿತ, ನ್ಯಾಯಾಂಗ ವ್ಯವಸ್ಥೆ, ಅದರ ಪ್ರಭಾವ ಇವತ್ತಿಗೂ ನಮ್ಮ ಸಿಸ್ಟಮ್ ಮೇಲಿದೆ ಅಂದ್ರೆ ಆಶ್ಚರ್ಯ ಆಗತ್ತಲ್ವಾ? ವಾರನ್ ಹೇಸ್ಟಿಂಗ್ಸ್ ಆಡಳಿತಕ್ಕೆ ಒಂದು ಫೌಂಡೇಶನ್ ಹಾಕಿದ್ರೆ ಆಮೇಲೆ ಬಂದ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರ ಫೋಕಸ್ ಬೇರೆ ಇತ್ತು. ಇವರು ಬರೀ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಬದಲಿಗೆ ಭಾರತೀಯ ಸಮಾಜವನ್ನೇ ಬದಲಾಯಿಸಬೇಕು ಅಂತ ಹೊರಟ್ರು. ಹಾಗಾಗಿ ಇವರ ಸುಧಾರಣೆಗಳು ಇವತ್ತಿಗೂ ದೊಡ್ಡ ಚರ್ಚೆಯ ವಿಷಯ. ಬೆಂಟಿಂಗ್ ತಂದ 3 ಬದಲಾವಣೆಗಳು ಭಾರತದ ದಿಕ್ಕನ್ನೇ ಬದಲಿಸ್ಬಿಟ್ಟು ಅಂತ ಹೇಳಬಹುದು. ಮೊದಲನೇದು 1829ರಲ್ಲಿ ಸತಿ ಪದ್ಧತಿಯ ನಿಷೇಧ. ಎರಡನೇದು ತಗ್ಗರು ಅಂತ ಒಂದು ದರೋಡೆಕೋರರ ಗ್ಯಾಂಗ್ ಇತ್ತು, ಅದನ್ನ ಸಂಪೂರ್ಣವಾಗಿ ಮಟ್ಟ ಹಾಕಿದ್ದು. ಇನ್ನು ಮೂರನೇದು ಮೆಕಾಲೆ ವರದಿಯ ಆಧಾರದ ಮೇಲೆ ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೆ ತಂದಿದ್ದು. ನೋಡಿ, ಇದು ಒಂದ್ ಕಡೆ ಆಧುನಿಕ ಜಗತ್ತಿಗೆ ಬಾಗಿಲು ತೆರೆದ್ರೆ ಇನ್ನೊಂದ್ ಕಡೆ ನಮ್ಮದೇ ಜ್ಞಾನ ಪರಂಪರೆ ಹಿಂದಕ್ಕೆ ಸರಿಯೋ ಹಾಗೆ ಮಾಡ್ತು. ಇವರ ನಂತರ ಬಂದವರು ಲಾರ್ಡ್ ಡಲ್ಹೌಸಿ. ಇವರು ಬ್ರಿಟಿಷ್ ಸಾಮ್ರಾಜ್ಯವನ್ನ ತುಂಬಾನೇ ಅಗ್ರೆಸಿವ್ ಆಗಿ ವಿಸ್ತರಿಸಿದ್ರು. ಆದರೆ ಇವರ ಆಕ್ರಮಣಕಾರಿ ರೀತಿಗಳೇ ಮುಂದೆ ದೊಡ್ಡದೊಂದು ಬೆಂಕಿ ಹತ್ತುಕೊಳ್ಳೋಕೆ ಕಾರಣವಾಯಿತು. ಡಲ್ಹೌಸಿ ಆಡಳಿತಕ್ಕೆ 2 ಮುಖಗಳಿದ್ದವು. ಒಂದು ಕಡೆ ಆಧುನಿಕ ಭಾರತಕ್ಕೆ ಬೇಕಾದ ರೈಲು, ಟೆಲಿಗ್ರಾಫ್, ಪೋಸ್ಟಲ್ ಸರ್ವಿಸ್ ಎಲ್ಲವನ್ನೂ ತಂದ್ರು. ಆದ್ರೆ ಇನ್ನೊಂದು ಕಡೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ಕಾನೂನು ತಂದು ಇಷ್ಟೋ ರಾಜ್ಯಗಳನ್ನ ಒಂದ್ರ ಹಿಂದೆ ಒಂದ್ರಂತೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಸ್ಬಿಟ್ರು. ಇಲ್ಲಿಯವರೆಗೂ ನೋಡಿದ್ದು ಒಂದು ಕಥೆಯಾದರೆ ಈಗ ಶುರುವಾಗೋದೇ ಇನ್ನೊಂದು ಯುಗ, ದಂಗೆಯ ನಂತರದ್ದು, ಅಂದ್ರೆ ವೈಸರಾಯ್ ಯುಗ. ಇಲ್ಲಿಂದ ಕಂಪನಿ ಆಳ್ವಿಕೆ ಮುಗಿದು ಹೋಗುತ್ತೆ. 1857 ಸಿಪಾಯಿ ದಂಗೆ. ಒಂದೇ ಒಂದು ಘಟನೆ ಇಡೀ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಬ್ರಿಟಿಷರ್ಗೆ ಇದು ಒಂದು ರೀತಿ ವೇಕಪ್ ಕಾಲ್ ಆಗಿತ್ತು. ಬರೀ ವ್ಯಾಪಾರ ಮಾಡ್ಕೊಂಡು ಆಳೋದು ಇನ್ನು ನಡೆಯಲ್ಲ ಅಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ಹೋಯ್ತು. ಈ ದಂಗೆಯ ನೇರ ಪರಿಣಾಮ ಏನ್ ಗೊತ್ತಾ? ಅಧಿಕಾರ ಈಸ್ಟ್ ಇಂಡಿಯಾ ಕಂಪನಿಯ ಕೈಯಿಂದ ಜಾರಿ ನೇರವಾಗಿ ಬ್ರಿಟಿಷ್ ರಾಣಿಯ ಕೈಗೆ ಹೋಯ್ತು. ಆಗ ಗವರ್ನರ್ ಜನರಲ್ ಅನ್ನೋ ಹುದ್ದೆ ವೈಸ್ರಾಯ್ ಅಂತ ಬದಲಾಯಿತು. ವೈಸ್ರಾಯ್ ಅಂದ್ರೆ ರಾಜ ಅಥವಾ ರಾಣಿಯ ನೇರ ಪ್ರತಿನಿಧಿ ಅಂತ ಅರ್ಥ. ಇದು ಬರೀ ಹೆಸರು ಬದಲಾವಣೆ ಆಗಿರ್ಲಿಲ್ಲ, ಅಧಿಕಾರದ ಮೂಲವೇ ಬದಲಾಗಿತ್ತು. ಈ ಇಡೀ ಬದಲಾವಣೆಯ ಮಧ್ಯೆ ನಿಂತಿದ್ದ ಒಬ್ಬ ವ್ಯಕ್ತಿ ಅಂದ್ರೆ ಅದು ಲಾರ್ಡ್ ಕ್ಯಾನಿಂಗ್. ಇವರಂಥರ ವಿಶೇಷ. ಯಾಕಂದ್ರೆ ಇವರೇ ಈಸ್ಟ್ ಇಂಡಿಯಾ ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಮತ್ತೆ ಬ್ರಿಟಿಷ್ ರಾಣಿಯ ಮೊದಲ ವೈಸರಾಯ್ ಕೂಡ ಹೌದು. ಅಂದ್ರೆ ಒಂದು ಯುಗ ಮುಗಿದು ಇನ್ನೊಂದು ಯುಗ ಶುರುವಾಗೋ ಹೊತ್ತಲ್ಲಿ ಇವರು ಸೇತುವೆಯ ಹಾಗೆ ನಿಂತಿದ್ರು. ವೈಸ್ರಾಯ್ ಯುಗದಲ್ಲಂತೂ ಅತಿ ಹೆಚ್ಚು ಪ್ರಭಾವ ಬೀರಿದ ಆದ್ರೆ ಅಷ್ಟೇ ಕಾಂಟ್ರವರ್ಷಿಯಲ್ ವ್ಯಕ್ತಿ ಅಂದ್ರೆ ಅದು ಲಾರ್ಡ್ ಕರ್ಜನ್. ಇವರು ತೆಗೆದುಕೊಂಡ ನಿರ್ಧಾರಗಳ ಪರಿಣಾಮ ಇವತ್ತಿಗೂ ನಮ್ಮ ದೇಶದ ಮೇಲೆ ಇದೆ. ಕರ್ಜನ್ ಆಡಳಿತದಲ್ಲೂ 2 ತದ್ವಿರುದ್ಧ ಮುಖಗಳು ಕಾಣಿಸುತ್ತವೆ. ಒಂದು ಕಡೆ 1905ರಲ್ಲಿ ಬಂಗಾಳವನ್ನ ವಿಭಜನೆ ಮಾಡಿ ಒಡೆದು ಆಳುವ ನೀತಿಯ ಮೂಲಕ ರಾಷ್ಟ್ರೀಯ ಚಳುವಳಿಯ ಬೆಂಕಿಗೆ ತುಪ್ಪ ಸುರಿದ್ರು. ಆದ್ರೆ ಇನ್ನೊಂದು ಕಡೆ ನಮ್ಮ ಇತಿಹಾಸದ ಅಮೂಲ್ಯ ಸ್ಮಾರಕಗಳನ್ನ ಉಳಿಸೋಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ASIಯನ್ನ ಸ್ಥಾಪಿಸಿದ್ದು ಕೂಡ ಇವರೇ. ಸಮಯ ಉರುಳುತ್ತಾ ಹೋಯ್ತು.
ಬ್ರಿಟಿಷ್ ಸಾಮ್ರಾಜ್ಯ ಮುಗಿಯುವ ಕಾಲ ಹತ್ರ ಬಂತು. ಇಂತಹ ಒಂದು ಐತಿಹಾಸಿಕ ಕ್ಷಣದಲ್ಲಿ ಅಧಿಕಾರವನ್ನ ಹಸ್ತಾಂತರ ಮಾಡುವ ದೊಡ್ಡ ಜವಾಬ್ದಾರಿ ಹೊತ್ತು ಬಂದವರೇ ಭಾರತದ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ಬ್ಯಾಟನ್. ಮೌಂಟ್ಬ್ಯಾಟನ್ ಮೇಲಿದ್ದ ಜವಾಬ್ದಾರಿ ಸಣ್ಣದೇನಲ್ಲ. ಯೋಚ್ನೆ ಮಾಡಿ, 100 ವರ್ಷಗಳ ಬ್ರಿಟಿಷ್ ಆಳ್ವಿಕೆಯನ್ನ ಕೆಲವೇ ತಿಂಗಳಲ್ಲಿ ಮುಗಿಸ್ಬೇಕು. ಭಾರತ ಪಾಕಿಸ್ತಾನ ಅಂತ ದೇಶವನ್ನ ವಿಭಜನೆ ಮಾಡೋದನ್ನ ನೋಡ್ಕೋಬೇಕು. ಕೋಟ್ಯಾಂತರ ಜನರ ಭವಿಷ್ಯವನ್ನ ನಿರ್ಧರಿಸುವ ಅಧಿಕಾರ ಹಸ್ತಾಂತರಕ್ಕೆ ಸಾಕ್ಷಿಯಾಗ್ಬೇಕು. ಇದಿಷ್ಟೂ ಅವರ ಕೆಲ್ಸವಾಗಿತ್ತು. ಸರಿ, ಇಷ್ಟೆಲ್ಲ ಕಥೆ ಕೇಳಿದ ಮೇಲೆ ನಾವು ಶುರುವಿನಲ್ಲಿ ಕೇಳಿದ ಪ್ರಶ್ನೆಗೆ ವಾಪಸ್ ಬರೋಣ. ಫೈನಲ್ ಆಗಿ ಗವರ್ನರ್ ಜನರಲ್ ಮತ್ತು ವೈಸರಾಯ್ ನಡುವಿನ ವ್ಯತ್ಯಾಸಗಳಾದ್ರೂ ಏನು? ಈ ಟೇಬಲ್ ಎಲ್ಲವನ್ನೂ ಸಿಂಪಲ್ ಆಗಿ ಹೇಳುತ್ತೆ. ಆದ್ರೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಪಾಯಿಂಟ್ ಯಾವುದು ಅಂದ್ರೆ ಪ್ರತಿನಿಧಿತ್ವ. ಅಂದ್ರೆ ಅವರು ಯಾರನ್ನ ರೆಪ್ರೆಸೆಂಟ್ ಮಾಡ್ತಿದ್ರು ಅನ್ನೋದು. ಗವರ್ನರ್ ಜನರಲ್ ಒಬ್ಬ ವ್ಯಾಪಾರಿ ಕಂಪನಿಯ ಪ್ರತಿನಿಧಿ, ಆದ್ರೆ ವೈಸ್ರಾಯ್ ನೇರವಾಗಿ ಬ್ರಿಟಿಷ್ ರಾಜ ಅಥವಾ ರಾಣಿಯ ಪ್ರತಿನಿಧಿ. ಇದೇ ನೋಡಿ ಇವೆರಡರ ನಡುವಿನ ಅಸಲಿ ವ್ಯತ್ಯಾಸ. ಹಾಗಾದ್ರೆ ಕೊನೆಯದಾಗಿ ಈ ಇಡೀ ವ್ಯವಸ್ಥೆಯ ಪರಂಪರೆಯಿಂದ ನಮಗೆ ಸಿಗುವ ಪ್ರಮುಖ ಪಾಠಗಳೇನು? ಈ ಇಡೀ ಚರ್ಚೆಯ ಸಾರಾಂಶ ಇಷ್ಟೇ: 1857 ದಂಗೆ ಅನ್ನೋದು ಒಂದು ಟರ್ನಿಂಗ್ ಪಾಯಿಂಟ್. ಅಧಿಕಾರ ವ್ಯಾಪಾರಿಗಳ ಕೈಯಿಂದ ಸಾಮ್ರಾಜ್ಯದ ಕೈಗೆ ಹೋಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಕಟ್ಟಿದ ಆಡಳಿತ ಮತ್ತು ಕಾನೂನು ವ್ಯವಸ್ಥೆ ಇದೆಯಲ್ಲ, ಅದು ಒಳ್ಳೆದಕ್ಕೋ ಕೆಟ್ಟದ್ದಕ್ಕೋ ಇವತ್ತಿಗೂ ನಮ್ಮ ಸ್ವತಂತ್ರ ಭಾರತದ ಆಡಳಿತದ ಅಡಿಪಾಯವಾಗಿ ಉಳಿದುಕೊಂಡಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಬ್ರಿಟಿಷರು ಬಿಟ್ಟು ಹೋದ ಈ ಆಡಳಿತದ ಪರಂಪರೆ ಇವತ್ತಿನ ನಮ್ಮ ಆಧುನಿಕ ಭಾರತದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಿದೆ? ಇದರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.